ನಮಸ್ಕಾರ ಎಲ್ಲರಿಗೂ ಇನ್ನೊಂದು ವಿಡಿಯೋ ಸುಸ್ವಾಗತ. ವಿಡಿಯೋ ಚಾಲೂ ಆಗುತ್ತೆ ಮೊದಲು ನಿಮಗೆ ಏನು ಹೇಳಬೇಕಪ್ಪ ಅಂತಂದರೆ ಇದು ಟಾಪ್ 8 ಬೆಸ್ಟ್ ಫಿಲ್ಮ್ಸ್ ಆಫ್ ಕನ್ನಡ ಮತ್ತು ನನ್ನ ಪರ್ಸನಲ್ ಚಾಯ್ಸ್ ಇದ್ದಿದ್ದು ಯಾವ್ಯಾವ ಅದಾವ ಅವು. ಇದು ವಿಡಿಯೋ ಆಗನೇ ಮ್ಯಾಕ್ಸ್ ಮೂವಿದು ರಿವ್ಯೂ ಬರ್ತದೆ, ಯಾವ ಸುದೀಪ್ ಬರೋದಲ್ಲ ಅದ್ರಾಗ ಆ ಮೂವಿದು ರಿವ್ಯೂ ಬರ್ತದೆ. ಫಸ್ಟ್ ಟಾಪ್ 8 ವಿಡಿಯೋಸ್ ಅದಕ್ಕಪ್ಪ ಅಂತಂದ್ರೆ ನಾ ಇದು ಭಾಳ ದಿವಸ ಮೊದಲೇ ಹೇಳಿದ್ದೆ, ಟಾಪ್ 10 ಬೆಸ್ಟ್ ಫಿಲ್ಮ್ಸ್ ಆಫ್ ಆಲ್ ಲ್ಯಾಂಗ್ವೇಜ್. ಅದು ಅವಾಗ ಆ ವಿಡಿಯೋದಾಗೆ ಹೇಳಿದ್ದೆ ನಾನು ಜಲ್ದಿ ತರ್ತೀವಿ ಅಂತ. ಅದ್ರ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಫಿಲ್ಮ್ಸ್ ಉಳಿದಿದ್ದು ನೋಡೋದು, ಅದಕ್ಕೆ ಅದು ನೋಡಿದೆ, ಆಮೇಲೆ ರಿವ್ಯೂ ಮಾಡಿದೆ, ಆಮೇಲೆ ಇದನ್ನು ರೆಕಾರ್ಡ್ ಮಾಡಕತ್ತೀನಿ. ಸೊ ಬರ್ರಿ ವಿಡಿಯೋ ಚಾಲು ಮಾಡೋಣಂತ. ಟಾಪ್ 8 ಬೆಸ್ಟ್ ಫಿಲ್ಮ್ಸ್ ಆಫ್ ಕನ್ನಡ 2024. ನಂಬರ್ 8 ಒಳಗೆ ಬರ್ತೈತಿ ಬ್ಯಾಚುಲರ್ ಪಾರ್ಟಿ ಅನ್ನೋದು ಒಂದು ಫಿಲ್ಮ್. ಇದೊಂದು ಕನ್ನಡ ಫಿಲ್ಮ್ ಐತಿ, ಅಮೆಝಾನ್ ಪ್ರೈಮ್ ಒಳಗೆ ಸ್ಟ್ರೀಮ್ ಆಗತೈತಿ. ಜಲ್ದಿ ಹೋಗಿ ನೋಡ್ರಿ, ಚಲೋ ಫಿಲ್ಮ್ ಐತಿ. ಒಂದು ಸ್ವಲ್ಪ ಕಾಮಿಡಿ ಫಿಲ್ಮ್ ಐತಿ, ಒಂದು ಸ್ವಲ್ಪ ಥ್ರಿಲ್ಲರ್ ಐತಿ. ಥ್ರಿಲ್ಲರ್ ಅಂದ್ರೆ ಅಂಥ ಫಿಲ್ಮ್ ಭಾರಿ ಥ್ರಿಲ್ಲರ್ ಅಲ್ಲ, ಖರೆ ಕಾಮಿಡಿ ಒಂದು ಸ್ವಲ್ಪ ಜಾಸ್ತಿ ಐತಿ. ಕಾಮಿಡಿ ಹಿಟ್ ಆಕೈತಿ, ಬೇಕಾಯ್ತಲ್ಲ ಅನ್ಸಾಗಿಲ್ಲ, ಫೋರ್ಸ್ಫುಲ್ ಅನ್ಸಾಗಿಲ್ಲ, ಸಿಚುವೇಶನ್ ಕಾಮಿಡಿ ಐತಿ. ಚಲೋ ಮೂವಿ ಐತಿ. ಅಮೆಝಾನ್ ಪ್ರೈಮ್ ಒಳಗೆ ಸ್ಟ್ರೀಮ್ ಆಗತೈತಿ, ನೋಡ್ರಿ, ಚಲೋ ಫಿಲ್ಮ್ ಐತಿ. ಸೊ ನಂಬರ್ 7 ಒಳಗೆ ಈ ಫಿಲ್ಮ್ ಡಿಸರ್ವ್ ಆಕೈತಿ ಅಲ್ಲೋ ನನಗೆ ಗೊತ್ತಿಲ್ಲ. ಸೊ ಈ ಫಿಲ್ಮ್ ಒಂದು ಫೀಲ್ ಗುಡ್ ಫಿಲ್ಮ್ ಐತಿ, ಒಂದು ರೊಮ್ಯಾಂಟಿಕ್ ಡ್ರಾಮಾ ಫಿಲ್ಮ್ ಐತಿ. ಸೊ ಫಿಲ್ಮ್ ನಿಮಗೆ ಸ್ಲೋ ಅನ್ನಿಸ್ತಿರ್ಬೇಕು, ಯಾರು ಮಾಸ್ ಮಸಾಲ ಆ್ಯಕ್ಷನ್ ಫಿಲ್ಮ್ ಏನು ಬಿಡ್ತಿಲ್ಲ, ಈ ಫಿಲ್ಮ್ ಅವರಿಗಂತರೂ ಅಲ್ಲ. ನಾ ಹೇಳ್ತಿದ್ದ ಫಿಲ್ಮ್ ಹೆಸರು ಯಾವುದಪ್ಪ ಅಂತಂದ್ರೆ ಸ್ವಾತಿ ಮುತ್ತಿನ ಮಳೆ ಹನಿಯೇ, ಸ್ಟಾರಿಂಗ್ ರಾಜ್ಬಿ ಶೆಟ್ಟಿ, ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ರಾಜ್ಬಿ ಶೆಟ್ಟಿ. ಅವ್ರದ್ದು ಕೆಲಸ ಅಂತ ನೀವು ಕೇಳಕ್ಕೆ ಹೋಗ್ಬೇಡ್ರಿ. ಗರುಡ ಗಮನ, ವೃಷಭ ವಾಹನ ಮತ್ತು ಟೋಬಿ, ಇನ್ನೂ ಭಾಳ ಫಿಲ್ಮ್ಸ್ ಅದಾವೆ. ಒಂದು ಮೊಟ್ಟೆ ಕತೆ ಅವ್ರು ಯಾರು ಡೈರೆಕ್ಟ್ ಮಾಡಿರಲ್ಲ, ಎಲ್ಲ ಹಿಟ್ಟೇ ಅದಾವೆ. ಸೊ ಇದು ಒಂದು ಸ್ವಲ್ಪ ಬೇರೆ ಕಡೆ ತೊಗೊಂಡು ಹೋಗ್ಯಾರ ಅವ್ರು, ರೊಮ್ಯಾಂಟಿಕ್ ಮತ್ತು ಡ್ರಾಮಾ ತೊಗೊಂಡೋಗ್ಯಾರ. ಅದನ್ನು ಫೀಲ್ ಗುಡ್ ಫಿಲ್ಮ್ ಐತಿ, ಮಾನಸಿಕ ಐತಿ, ಇಮೋಷ್ನಲ್ ಐತಿ. ಕ್ಲೈಮ್ಯಾಕ್ಸ್ ಅಂತೂ ಕೇಳಕ್ಕೆ ಹೋಗ್ಬೇಡ್ರಿ, ನೋಡಿರಿ. ಅಮೆಝಾನ್ ಪ್ರೈಮ್ ಒಳಗೆ ಸ್ಟ್ರೀಮ್ ಆಗತೈತಿ, ನೋಡಿರಿ, ಚಲೋ ಫಿಲ್ಮ್ ಐತಿ. ಸೊ ನಂಬರ್ 6 ಒಳಗೆ ಬರ್ತೈತಿ ರೂಪಾಂತರ. ಇದು ಅಮೆಝಾನ್ ಪ್ರೈಮ್ ಒಳಗೆ ಸ್ಟ್ರೀಮ್ ಆಗತೈತಿ. ರಾಜ್ಬಿ ಶೆಟ್ಟಿ ಈ ಫಿಲ್ಮ್ ಬರ್ದಾರೆ, ಡೈರೆಕ್ಟ್ ಮಾಡಿಲ್ಲ, ಫಿಲ್ಮ್ ಬರ್ದಾರೆ. ಮತ್ತು ಈ ಫಿಲ್ಮ್ದ ಮ್ಯೂಸಿಕ್, ಈ ಫಿಲ್ಮ್ದ ಎಮೋಷ್ನಲ್, ಈ ಫಿಲ್ಮ್ದ ಸಸ್ಪೆನ್ಸ್ ಅಂತ ಹೇಳ್ಬೋದು, ಸಸ್ಪೆನ್ಸ್ ಐತಿ. ಈ ಫಿಲ್ಮ್ದ ಥ್ರಿಲ್, ಈ ಫಿಲ್ಮ್ದ ಆ್ಯಕ್ಟರ್ಸ್ದ ಆ್ಯಕ್ಟಿಂಗ್ ಟಾಪ್ ನಾಚ್ ಐತಿ. ಆದ್ರೆ ಇದು ನಂಬರ್ 6 ಒಳಗೆ ಎದಕ್ಕಪ್ಪ ಇರ್ಬೇಕು, ಎದಕ್ಕೆ ಡಿಸರ್ವ್ ಆಕೈತಪ್ಪ ಅಂತ, ಇದಕ್ಕಿಂತ ಚಲೋ ಫಿಲ್ಮ್ಸ್ ಇನ್ನು ಮುಂದೆ ಅದಕ್ಕೆ. ಸೊ ರಾಜ್ವಿ ಶೆಟ್ಟಿ ಮತ್ತು ಇದ್ರಾಗೂ ಒನ್ ಆಫ್ ದ ಬೆಸ್ಟ್ ಕೆಲಸ ಮಾಡ್ಯಾರ. ಅವ್ರಂತೂ ಕೇಳಕ್ಕೆ ಹೋಗ್ಬೇಡ್ರಿ. ರಾಜ್ವಿ ಶೆಟ್ಟಿ ಎಲ್ಲ ಫಿಲ್ಮ್ದಾಗೂ ತಂದು 100% ಆಫ್ 100 ಕೊಡ್ತಾರೆ. ಎಲ್ಲಿ ಅವ್ರದ್ದು ಆ್ಯಕ್ಟಿಂಗ್ ಸ್ಕ್ರೀನ್ ಮ್ಯಾಗ ತೋರಿಸ್ತಾರೆ ಅವರು. ನನಗೆ ಭಾಳ ಇಷ್ಟ ಅದು ಫಿಲ್ಮ್. ಏನು 2-3 ಸಲ ನೋಡಿ ನಾನು ಫಿಲ್ಮ್. ಮಾನಸಿಕ ಐತೆ ನೋಡಿರಿ, ಅಮೆಝಾನ್ ಪ್ರೈಮ್ ಒಳಗೆ ಸ್ಟ್ರೀಮ್ ಆಗತೈತಿ. ಸೊ ನಂಬರ್ 4 ಒಳಗೆ ಬಂದುಬಿಟ್ಟ ಬಗೀರ. ಇದು ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೆಸ್ಟ್ ಫಿಲ್ಮ್ ಅಂತ ಹೇಳ್ಬೋದು. ಸೂಪರ್ ಹೀರೋ ಟೈಪ್ ಫಿಲ್ಮ್ ಇದ್ದರೂ ಸೂಪರ್ ಹೀರೋ ಈ ಫಿಲ್ಮ್ ಒಳಗಿಲ್ಲ, ಅದೇ ಒಂದು ಮೇನ್ ಟಾಪಿಕ್. ಪ್ರಶಾಂತ್ ನೀಲ್ ಅವ್ರು ಬರ್ದಾರ ಫಿಲ್ಮ್, ಡಾಕ್ಟರ್ ಸೂರ್ಯ ಅವರು ಡೈರೆಕ್ಟ್ ಮಾಡ್ಯಾರ. ಇದು ನೆಟ್ಫ್ಲಿಕ್ಸ್ ಒಳಗೆ ಸ್ಟ್ರೀಮ್ ಆಗತೈತಿ. ಯೋಚನೆ ಮಾಡಿರಿ, ನಮ್ಮ ಕನ್ನಡ ಫಿಲ್ಮ್ ನೆಟ್ಫ್ಲಿಕ್ಸಾಗ ಬಂದೈತಿ, ಫಸ್ಟ್ ಕನ್ನಡ ಫಿಲ್ಮ್ ಟು ಸ್ಟ್ರೀಮ್ ಆನ್ ನೆಟ್ಫ್ಲಿಕ್ಸ್. ಕಾಂತಾರ ಐತಿ, ಅದ್ರಾಗ ಕನ್ನಡದೊಳಗೆ ಇರೋದು ಹಿಂದಿ ಒಳಗೆ ಐತಿ. ಆದರೆ ಇದು ಬಗೀರ ಫಿಲ್ಮ್ ಕನ್ನಡ ಒಳ ಲ್ಯಾಂಗ್ವೇಜ್ ಒಳಗೆ ಫಸ್ಟ್ ಫಿಲ್ಮ್ ಐತೆ, ನೆಟ್ಫ್ಲಿಕ್ಸ್ ಒಳಗೆ ಸ್ಟ್ರೀಮ್ ಆಗೈತೆ. ಸೊ ಮಾನಸಿಕ ಫಿಲ್ಮ್ ಐತಿ. ಈಗಿನ ಕಾಲದಾಗ ಯಾವ ಟೈಪ್ ಆಫ್ ಲಂಚ ನಡಿತೈತಿ ಅದೆಲ್ಲ ತೋರ್ಸಾರ ಇದ್ರಾಗ. ಪಾಲಿಟಿಕ್ಸ್ ಯಾವ ಟೈಪ್ ನಡಿತೈತಿ ಅದನ್ನು ನಮ್ಮ ಶ್ರೀಮುರಳಿ ಅವ್ರು ಅಂದ್ರೆ ಬಗೀರ ಅವ್ರು ಯಾವ ಟೈಪ್ ಆಫ್ ಡಿಫೆಂಡ್ ಮಾಡ್ತಾರೆ, ಯಾವ ಟೈಪ್ ಆಫ್ ಆ್ಯಕ್ಷನ್ ತೊಗೋತಾರೆ. ಮಾನಸಿಕ ಫಿಲ್ಮ್ ಐತಿ, ಮಾನಸಿಕ ಕನ್ನಡದಾಗ ಬೆಸ್ಟ್ ಫಿಲ್ಮ್ಸ್ ಅಂತ ಹೇಳ್ಬೋದು ನಾನು. ನೆಟ್ಫ್ಲಿಕ್ಸ್ ಅವ್ರು ಸ್ಟ್ರೀಮ್ ಆಗುತ್ತೆ, ಜಲ್ದಿ ನೋಡಿರಿ, ಮಾನಸಿಕ ಮೂವಿ. ಸೊ ಟಾಪ್ 4 ಒಳಗೆ ಬರೋದು ಮ್ಯಾಕ್ಸ್ ಮೂವಿ. ಈಗಷ್ಟೇ ಆಗಲೇ ಮೊನ್ನೆ ರಿಲೀಸ್ ಆಗಿದೆ 25 ಡಿಸೆಂಬರಿಗೆ. ನಮ್ಮ ಕನ್ನಡದಾಗ ಇಷ್ಟು ಹೊಲಸು ಫಿಲ್ಮ್ ಬಂದು ಈ ವರ್ಷ. ಮಾರ್ಟಿನ್ ಅನ್ನುವಂಥದ್ದು ಕೆಟ್ಟ ತ್ರಾಡಿ ಫಿಲ್ಮ್ ಅದು. ಅದಕ್ಕಿಂತ ಸ್ವಲ್ಪ ಚಲೋ ಅಂದ್ರೆ ನನಗೆ ಅನ್ಸೋ ಮಟ್ಟಿಗೆ UI. ಎದಕ್ಕಪ್ಪ ಅಂತಂದ್ರೆ ಉಪೇಂದ್ರ ಅವ್ರದ್ದು ಹಳೆ ಫಿಲ್ಮ್ ಯಾವ ಟೈಪ್ ಆಫ್ ಅದಲ್ಲ, ಇದು ಆ ಟೈಪ್ ಆಫ್ ಕನ್ವೆ ಮಾಡಲಿಲ್ಲ ಅಂತ ಅನ್ನಿಸ್ತೈತೆ ನನಗೆ. ಸೊ ಅವ್ರದ್ದು ವಿಷನ್ ಬೇರೆ ಇತ್ತು, ಆ ವಿಷನ್ ಮೂಡ್ತು, ಖರೆ ನಮಗೊಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಸೊ ಅದಕ್ಕಿಂತ ಹೊಲಸು ಫಿಲ್ಮ್ ಅಂದರೆ ಯಾವೂ ಇಲ್ಲ. ಸೊ ಮ್ಯಾಕ್ಸ್ ಫಿಲ್ಮ ಈ ವರ್ಷ ಲಾಸ್ಟಿಗೆ ಬಂದು ಬೆಂಕಿ ಹಚ್ಚೋದು ಕನ್ನಡ ಇಂಡಸ್ಟ್ರಿ. ಇಷ್ಟು ಭಾರಿ ಫಿಲ್ಮ್ ಐತಿ. ಲಾಸ್ಟಿಗೆ ಏನಂದ್ರು ಇಡೀ ವರ್ಷ ಹೊಲಸು ಹೋಯ್ತು, ಇದು ಫಿಲ್ಮ್ ಲಾಸ್ಟಿಗೆ ಬಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತೈತೆ ಅನ್ನಿಸ್ತೈತೆ ನನಗೆ. ಮಾನಸಿಕ ಫಿಲ್ಮ್ ಐತಿ, ಜಲ್ದಿ ನೋಡ್ರಿ. ಫಿಲ್ಮ್ ಅಂತ ಭಾರಿ ಐತಿ. ಅದ್ರಾಗ ಕಿಚ್ಚ ಸುದೀಪ್ ಅವ್ರ ಆ್ಯಕ್ಟಿಂಗ್ ಟಾಪ್ ನಾಚ್, ಬೆಸ್ಟ್, ಒನ್ ಆಫ್ ದ ಬೆಸ್ಟ್ ಆ್ಯಕ್ಟ್ ಅಂತ ಹೇಳ್ತೀನಿ ನಾನು ಇದ್ರೊಳಗೆ.
ಅದ್ರದ್ದು ಬಿ ಜಿ ಎಮ್ ಹೇಳ್ತೀನಿ, ರಿವ್ಯೂದಾಗ ಹೇಳ್ತೀನಿ. ಸೊ ನೆಕ್ಸ್ಟ್ ಫಿಲ್ಮಿಗೆ ಬಂದ. ಸೊ ಈಗ ಹೇಳಕತ್ತೀನಿ ನಾನು ಟಾಪ್ 3 ಬೆಸ್ಟ್ ಫಿಲ್ಮ್ಸ್ ಆಫ್ ಕನ್ನಡ. ಟಾಪ್ 3 ಬಂದಿದ್ದು ಯಾವುದಪ್ಪ ಅಂತಂದರೆ ಕೇಸ್ ಆಫ್ ಕನ್ನಡ, ರಾಘವೇಂದ್ರ ರಾಜ್ಕುಮಾರ್ ಆ್ಯಕ್ಟ್ ಮಾಡಿದ್ದಂಥ ಫಿಲ್ಮ್. ಈ ಫಿಲ್ಮ್ ಸ್ಲೋ ಐತಿ ಹೇಳ್ತೀನಿ, ಎಲ್ಲರಿಗೂ ಅಲ್ಲಿದೆ ಫಿಲ್ಮ್. ಈ ಫಿಲ್ಮ್ ಸ್ಲೋ ಐತೆ ಕರೆ, ಲಾಸ್ಟಿಗೆ ಕ್ಲೈಮ್ಯಾಕ್ಸಾಗಿ ಏನು ತೋರಿಸ್ತಾರಲ್ಲ, ತಂಡ ಹೊಡೆದು ತಣ್ಣೀರು ಕುಡಿತೀರಿ ನೀವು, ತಂಡ ಹೊಡೆದು ತಣ್ಣೀರು ಕುಡಿತೀರಿ. ಅಷ್ಟು ಭಾರಿ ಫಿಲ್ಮ್ ಐತಿ, ಅಷ್ಟು ಭಾರಿ ಕ್ಲೈಮ್ಯಾಕ್ಸ್, ಅಷ್ಟು ಭಾರಿ ಟ್ವಿಸ್ಟ್ಗಳು ಅದಾವೆ. ಬೆಸ್ಟ್ ಫಿಲ್ಮ್. ಸೊ ಟಾಪ್ ಸೆಕೆಂಡ್ ಫಿಲ್ಮ್ ಯಾವುದಪ್ಪ ಅಂತಂದ್ರೆ ಬ್ಲಿಂಕ್. ಈ ಫಿಲ್ಮ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಒಂಥರ ನಮ್ಮ ಕನ್ನಡ ಇಂಡಸ್ಟ್ರಿದು ಜಮ್ ಇದು, ನಮ್ಮ ಕನ್ನಡ ಇಂಡಸ್ಟ್ರಿದು ಡೈಮಂಡ್ ಇದು. ಏಕಪ್ಪ ಅಂತಂದ್ರೆ ಟೈಮ್ ಟ್ರಾವೆಲ್ ಈ ಟೈಪ್ ತೋರಿಸ್ತಾರಲ್ಲ ಈ ಫಿಲ್ಮ್ದಾಗ, ಯಾರು ನೋಡಿರೋ ಜಲ್ದಿ ಹೋಗಿ ನೋಡ್ರಿ, ಮಸ್ಟ್ ವಾಚ್ ಫಿಲ್ಮ್ ಐತಿ ಬ್ಲಿಂಕ್ ಅನ್ನೋವಂಥದ್ದು. ನೋಡ್ರಿ ಮಾನಸಿಕ್ ಫಿಲ್ಮ್ ಐತಿ, ಭಾರಿ ಫಿಲ್ಮ್ ಐತಿ. ಟಾಪ್ ಫಸ್ಟ್ ಫಿಲ್ಮ್ ಯಾವುದಪ್ಪ ಅಂತಂದ್ರೆ ಶಾಕಾಹಾರಿ. ಈ ಫಿಲ್ಮ್ ಬಗ್ಗೆ ನಾ ಏನು ಹೇಳಿದ್ರು ಈ ಫಿಲ್ಮ್ದಾಗ ನೆಗೆಟಿವ್ ತೆಗೋಕೆ ಆಗಂಗಿಲ್ಲ ನಿಮಗೆ, ಈ ಫಿಲ್ಮ್ ನೆಗೆಟಿವ್ ತೆಗೋಕೆ ಆಗಂಗಿಲ್ಲ, ಅಷ್ಟು ಭಾರಿ ಫಿಲ್ಮ್ ಐತಿ 2024ದಾಗ ಕನ್ನಡ ಇಂಡಸ್ಟ್ರಿ ಒಳಗೆ. ಶಾಕಾಹಾರಿ ಅನ್ನೋಂಥ ಫಿಲ್ಮ್ ಬೆಸ್ಟ್ ಫಿಲ್ಮ್ ಐತಿ. ರಂಗಾಯಣ್ ರಘುವರ್ ಆ್ಯಕ್ಟಿಂಗ್ ಟಾಪ್ ನಾಚ್, ಅವ್ರದಂತೂ ಯಾವತ್ತೂ ಕೇಳೋಕ್ಕೆ ಹೋಗ್ಬೇಡ್ರಿ, ಎಲ್ಲ ಫಿಲ್ಮ್ದಾಗೂ ಬೆಸ್ಟ್ ಐತೆ ಅವ್ರದ್ದು. ಆದರೆ ಈ ಫಿಲ್ಮ್ದಾಗ ಮೇನ್ ಲೀಡಾಗಿ ಯಾವ ಟೈಪ್ ಆಫ್ ಆ್ಯಕ್ಟಿಂಗ್ ಮಾಡ್ಯಾರಲ್ಲ ಅವರು, ತಂಡ ಹೊಡೆದು ತಣ್ಣೀರು ಕೊಡ್ತೀರಿ. ಈಗ ಯಾರು ಆ್ಯಕ್ಟ್ರಸ್ ಆಗತ್ತಲ್ಲ ಅವ್ರ ಕಡೆಯೂ ಆಗಂಗಿಲ್ಲ, ಅವ್ರು ಹಂಗೆ ಮಾಡಾಕತ್ತಾರೆ. ಹೇಳ್ತೀನಿ ಈ ಫಿಲ್ಮ್ದಾಗ ಇಷ್ಟು ಭಾರಿ ಟ್ವಿಸ್ಟ್ಗಳು ಅದಾವೆ, ಇಷ್ಟು ಸಸ್ಪೆನ್ಸ್ ಅಂತೂ ಮಾನಸಿಕ ಐತಿ. ಸಸ್ಪೆನ್ಸ್ ಕೇಳೋಕ್ಕೆ ಹೋಗ್ಬೇಡ್ರಿ, ಇಷ್ಟು ಭಾರಿ ಸಸ್ಪೆನ್ಸ್ ತೋರಿಸ್ತಾರಲ್ಲ ಈ ಫಿಲ್ಮ್ ಒಳಗೆ. ನಾ ಏನು ಹೇಳಬೇಕು ನೆನಪಾಗಲ್ಲ ನನಗಂತೂ. ಮಾನಸಿಕ ಫಿಲ್ಮ್ ಐತಿ, ಪ್ರೈಮ್ ವಿಡಿಯೋದ ಸ್ಟ್ರೀಮ್ ಆಗತ್ತೈತಿ, ನೋಡಿರಿ 2 ಸಲ ಎಲ್ಲಿಂದನೇ ನೋಡ್ರಿ ಒಟ್ಟು. ಸೊ ವಿಡಿಯೋ ಮುಗಿಗಿಂತ ಮೊದಲು ಹಾನರೇಬಲ್ ಮೆನ್ಷನ್ಸ್, ಈ ಲಿಸ್ಟ್ ಒಳಗೆ ಇರಲಿಲ್ಲ ಅವು, ಆದರೆ ಒಂದು ಸ್ವಲ್ಪ ಚಲೋ ಫಿಲ್ಮ್ ಇದ್ದು. ಒಂದೇದು ಬಂದುಬಿಟ್ಟು ಪೆಪ್ಪೆ ಅಂಥೇಳಿ, ಮತ್ತು ಸೆಕೆಂಡ್ ಬಂದುಬಿಟ್ಟು ಯುವಾಯ್, ಥರ್ಡ್ ಬಂದುಬಿಟ್ಟು ಇಬ್ಬನಿ ತಬ್ಬಿದ ಮರದಲ್ಲಿ, ಸಾರಿ ನಾನು ಪ್ರೊನೌನ್ಸ್ ಮಾಡೋಕ್ಕಿತ್ತಲ್ಲ ಕರೆ ಆ ಫಿಲ್ಮ್. ಸೊ ಇವು ಲಿಸ್ಟ್ದಾಗ ಇರಲಿಲ್ಲ, ಆದರೆ ಚಲೋ ಫಿಲ್ಮ್ ಇದ್ದು, ಫೀಲ್ ಗುಡ್ ಫಿಲ್ಮ್ ಇದ್ದು, ಮತ್ತು ಒಂದು ಆ್ಯಕ್ಷನ್ ಫಿಲ್ಮು ಇದ್ದು, ಒಂದು ಲೆಸನ್ ಕೊಡುವಂಥ ಫಿಲ್ಮ್ ಇದ್ದು, ಆದರೆ ಈ ಲಿಸ್ಟ್ ಒಳಗೆ ಬರಲಿಲ್ಲ. ಸೊ ಶಿವಣ ಮಂದಿರ ನೋಡಿದಾಗ ಮ್ಯಾಕ್ಸ್ ರಿವ್ಯೂಗೆ ರೆಡಿಯಾಗಿರ್ರಿ, ನಾಳೆ ಬರುತ್ತೆ ಅದು.